ಎರಡೆರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವವರ ವಿರುದ್ಧ ನಟ ಪ್ರಕಾಶ್ ರಾಜ್ ಕಿಡಿಕಾರಿದ್ರು. ಎಲ್ಲಿಂದಲೋ ಇಲ್ಲಿಗೆ ಬಂದು ನಿಲ್ತೀರಲ್ಲ, ಸೋಲುವ ಭಯದಿಂದ ಎರಡೆರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀರಾ. ಇಲ್ಲಿನ ಜನರ ಸಮಸ್ಯೆ, ಇವರ ಕಷ್ಟ ಸುಖ ನಿಮಗೆ ಗೊತ್ತಾ ಅಂತ ಪ್ರಶ್ನೆ ಮಾಡಿದ್ರು. ಒಂದು ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆಗೆ ಹೋಗ್ತೀರಾ? ಆವಾಗ ಮತ್ತೆ ಸಾರ್ವಜನಿಕರ ದುಡ್ಡು ಖರ್ಚು ಆಗೋದಿಲ್ವಾ? ಎಲೆಕ್ಷನ್ಗೆ ಖರ್ಚಾಗೋ ಹಣ ಯಾರಪ್ಪನ ದುಡ್ಡು ಅಂತ ಪ್ರಕಾಶ್ ರಾಜ್ ಕಿಡಿಕಾರಿದ್ರು. ನೀವು ಒಂದ್ ಕಡೆ ಲಾಸ್ಟ್ ನೋಡಿ, ನನಗೆ ಯಾಕೆ ರಾಹುಲ್ ಗಾಂಧಿ ಅವರ ಅಭ್ಯರ್ಥಿ ಆದ್ರೆ ಇದು ಇನ್ನೊಬ್ಬರ ನೀವ್ ಯಾಕೆ ನಿಲ್ತೀರಿ, ನನ್ನ ಯಾಕಿಲ್ಲ, ಅವ್ರನ್ನ ಕೇಳಿ. ಹಾಗಾದ್ರೆ ಅಲ್ವೇ, ನಿಮಗೆ ಈ ಕ್ಷೇತ್ರದ ಭಾಷೆ ಗೊತ್ತಾ? ಈ ಕ್ಷೇತ್ರದಲ್ಲಿ ಹುಟ್ಟು ಬೆಳೆದಿದ್ದೀರಾ ನೀವು? ಈ ಕ್ಷೇತ್ರದ ಸಮಸ್ಯೆಗಳು ಗೊತ್ತಾ? ನೀವು ಯಾಕೆ ಒಂದ್ ಕಡೆ, ನೀವು ರಾಷ್ಟ್ರದ ನಾಯಕರು, ಯಾಕೆ ಎರಡೆರಡು ಕಡೆ ನಿಂತ್ಕೊಳ್ತೀರಿ? ನೀವಾಗ್ಲಿ ಮೋದಿ ಅವರಾಗ್ಲಿ ಯಾಕೆ ಒಂದ್ ಕಡೆ ನಿಂತ್ಕೋಬೇಕಲ್ವಾ? ನಿಜವಾಗ್ಲೂ ನಾಯಕರಾಗಿದ್ರೆ ಒಂದ್ ಕಡೆ ನಿಂತ್ಕೊಂಡು ಗೆಲ್ಬೇಕಪ್ಪ. ನೀವು ಒಂದ್ ಕಡೆ ಲಾಸ್ಟ್ ಟೈಮ್ ಗೆದ್ದಿರೋ ಕಡೆ ನಿಮಗೆ ಅನುಮಾನಗಳಿವೆ, ಎರಡು ಕಡೆ ನಿಂತ್ಕೋಬೇಕು. ಅಂದ್ರೆ ನಾನು ಪ್ರಜೆ, ನನ್ನ ಟ್ಯಾಕ್ಸ್ ಮನಿ ನೀವು ಹಾಳು ಮಾಡ್ತೀರಾ? ಎರಡು ಕಡೆ ನೀವು ಗೆದ್ರೆ ಮತ್ತೆ ಇನ್ನೊಂದ್ಸಲ ಎಲೆಕ್ಷನ್ ಇಡ್ತೀರಾ? ಯಾರಪ್ಪನ ದುಡ್ಡು? ನಿಮ್ಮ ಮೇಲೆ ನಂಬಿಕೆ ಅಲ್ವಾ? ನಿಮಗೇನ್ ಬಂತು ಇಲ್ಲಿ ಬಂದು ನಿಂತ್ಕೊಳ್ಳಕ್ಕೆ? ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿಲ್ವಾ ನೀವು? ಎಲ್ಲೋ ನಂಬಿಕೆ ಅಲ್ವಾ ನಿಮ್ಗೆ? ಅದಲ್ವಾ ನಾವು ಪ್ರಜೆಗಳಾಗಿ ಪ್ರಶ್ನೆ ಮಾಡ್ಬೇಕಾಗುತ್ತೆ. ಒಳ್ಳೆ ಕಥೆ ಆಯ್ತಲ್ರಿ. ಹಂಗಾರೆ ಒಂದು ಕೆಲಸ ಮಾಡಿ, ರಾಹುಲ್ ಗಾಂಧಿ ಅವ್ರಿಗೆ ಎಲ್ಲ 540 ಕ್ಷೇತ್ರದಲ್ಲಿ ನಿಂತ್ಕೊಳ್ಳಕ್ಕೆ ಹೇಳಿ, ಮೋದಿ ಅವ್ರಿಗೂ 540 ಕ್ಷೇತ್ರದಲ್ಲಿ ನಿಂತ್ಕೊಳ್ಳಕ್ಕೆ ಹೇಳಿ. ಕಾಂಗ್ರೆಸ್ ಬಿಜೆಪಿ ಮಾತ್ರವೇ ಈ ದೇಶಕ್ಕೆ ಪರ್ಯಾಯವಾಗೋದಾದ್ರೆ ನಿಂತ್ಕೊಂಡು ತೋರಿಸಿ, ಗೆದ್ದು ತೋರಿಸಿ. ರಾಜಕಾಲುವೆ ಕಾಮಗಾರಿಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಬಿಬಿಎಂಪಿ ಲೆಕ್ಕಾಧಿಕಾರಿಗಳ ವಿರುದ್ಧ ಎಸಿಬಿಗೆ ದೂರು ಕೊಡಲಾಗಿದೆ. ಕಾರ್ಪೊರೇಟರ್ ಗೌತಮ್ ಕುಮಾರ್ನಿಂದ ದೂರು ದಾಖಲಾಗಿದೆ. ರಾಜಕಾಲುವೆ ಕಾಮಗಾರಿಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಬಿಬಿಎಂಪಿ ಲೆಕ್ಕಾಧಿಕಾರಿಗಳ ವಿರುದ್ಧ ಇದೀಗ ಎಸಿಬಿಗೆ ದೂರು ದಾಖಲಾಗಿದೆ. ಕಾರ್ಪೊರೇಟರ್ ಗೌತಮ್ ಕುಮಾರ್ ಇದೀಗ ಬಿಬಿಎಂಪಿ ಲೆಕ್ಕಾಧಿಕಾರಿಗಳ ವಿರುದ್ಧ ಎಸಿಬಿಗೆ ದೂರನ್ನ ಕೊಟ್ಟಿದ್ದಾರೆ. 212 ಕಿಲೋಮೀಟರ್ ಉದ್ದದ ರಾಜಕಾಲುವೆ, 842 ಕೋಟಿ ರೂಪಾಯಿ ವೆಚ್ಚದ ರಾಜಕಾಲುವೆ ಆಗಿದೆ. ಕಾಮಗಾರಿ ಬಿಲ್ ಪಾವತಿಯಲ್ಲಿ ಸರ್ಕಾರದ ಆದೇಶವನ್ನ ಉಲ್ಲಂಘನೆ ಮಾಡಿದ್ದಾರೆ ಎನ್ನುವಂತ ಆರೋಪ ಇದಾಗಿದೆ. 842 ಕೋಟಿ ರೂಪಾಯಿ ವೆಚ್ಚದ ರಾಜಕಾಲುವೆ ಕಾಮಗಾರಿಯ ಬಿಲ್ ಪಾವತಿಯಲ್ಲಿ ಸರ್ಕಾರದ ಆದೇಶವನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಗುತ್ತಿಗೆದಾರರಿಗೆ 5% ಬದಲು 10% ಮುಂಗಡ ಹಣ ಪಾವತಿಯಾಗಿದೆ. ಬಿಲ್ ಪಾವತಿಯಲ್ಲಿ ಜ್ಯೇಷ್ಠತೆ ಆಧಾರ ಮೂಲೆ ಗುಂಪಾಗಿದೆ. ಎಸ್ಐಪಿ ಗ್ರಾಂಟ್ ನಲ್ಲಿ ಕಾಮಗಾರಿ ದರವನ್ನ ಕೂಡ ಏರಿಕೆ ಮಾಡಿದ್ದಾರೆ ಎನ್ನುವಂತ ಆರೋಪವನ್ನ ಮಾಡಲಾಗ್ತಿದೆ. ಈ ಅಂಶಗಳ ಮೇಲೆ ಎಸಿಬಿಗೆ ದೂರನ್ನ ಕೊಟ್ಟಿದ್ದಾರೆ ಗೌತಮ್. ಈ ಆರೋಪಗಳ ಬಗ್ಗೆ ಬಿಬಿಎಂಪಿ ಆಯುಕ್ತರು ಸೈಲೆಂಟ್ ಆಗಿದ್ದಾರೆ. ಯಾವುದೇ ರಿಯಾಕ್ಷನ್ ಕೊಡ್ತಾ ಇಲ್ಲ, ಏನನ್ನು ಕೂಡ ಹೇಳ್ತಾ ಇಲ್ಲ. ಹಣ ದುರುಪಯೋಗ ಆಗೇ ಇಲ್ಲ ಅಂತ ಆಯುಕ್ತರು ಹೇಳ್ತಾ ಇದ್ದಾರೆ. ಆದರೆ ಕಾರ್ಪೊರೇಟರ್ ಗೌತಮ್ ಕುಮಾರ್ ಎಸಿಬಿಗೆ ದೂರನ್ನ ಕೊಟ್ಟು ಕೆಲವೊಂದು ಆರೋಪಗಳನ್ನ ಮಾಡ್ತಾ ಇದ್ದಾರೆ. 190 ಕೋಟಿ ಪ್ರೀಮಿಯಂ ಅಮೌಂಟ್ ಅನ್ನು ಗೌರ್ಮೆಂಟ್ ಆದೇಶ ನೀಡುವ ಸಮಯದಲ್ಲಿ 190 ಕೋಟಿ ಏನಿದೆ ಅದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇಂದ ಪೇಮೆಂಟ್ ಆಗಬೇಕಂತ ಒಂದು ಆದೇಶ ಇದ್ದು, ಆದರೆ ನಮ್ಮ CAO ಕಮಿಷನರು ಹಾಗೂ ಅಲ್ಲಿರ್ತಕ್ಕಂಥ ಮೂರ್ತಿ ಅಂತ ಅಕೌಂಟ್ ಸೂಪರಿಂಟೆಂಟ್ಗಳು ಕಾಂಟ್ರಾಕ್ಟರ್ಗಳ ಹತ್ರ ಪರ್ಸೆಂಟೇಜನ್ನು ತಗೊಂಡು ಅವರು ಈ 190 ಕೋಟಿ ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಕೊಡಬೇಕಾಗಿರತಕ್ಕಂಥ ಹಣವನ್ನು ನಗರೋತ್ಥಾನ ಗ್ರಾಂಟಿಂದನೇ ಸ್ಟಾರ್ ಬಿಲ್ಡರ್ಸು ಹಾಗೂ ಶಂಕರ್ ನಾರಾಯಣ ಅಂಡ್ ಕಂಪನಿಗೆ ಸುಮಾರು 80 ರಿಂದ 90 ಕೋಟಿಯನ್ನು ಪೇಮೆಂಟು ಮಾಡಿದ್ದಾರೆ. 190 ಕೋಟಿ ನಾವು ರಸ್ತೆಗಳಿಗೂ ಪೇಮೆಂಟ್ ಅನ್ನ ರಾಜ್ಯ ಸರ್ಕಾರದ ಫಂಡ್ಸ್ ಇಂದಾನೆ ಕೊಟ್ಟಿದ್ದೇವೆ. ಬೇರೆ ಪ್ರತಿಯೊಂದು ಕಾಮಗಾರಿಗೂ ಈಗ ವೈಟ್ ಟಾಪಿಂಗ್ಗೂ ಟೆಂಡರ್ ಪ್ರೀಮಿಯಂ ಹೆಚ್ಚಿಗೆ ಹೋಗಿದೆ. ಹಲವಾರು ಕಾಮಗಾರಿಗಳಿಗೆ ಟೆಂಡರ್ ಪ್ರೀಮಿಯಂ ಇಂದ ಕಡಿಮೆ ಬಂದಿದೆ. ಕಡಿಮೆ ಬಂದಿದ ತಕ್ಷಣ ಅದನ್ನ ರಾಜ್ಯ ಸರ್ಕಾರದಿಂದ ಕಡಿಮೆ ಬಂದಿದೆ ಅಂತ ಅಷ್ಟು ಹಣನೂ ಅವರೇನು ಕಟ್ ಮಾಡೋದಿಲ್ಲ. ಇದನ್ನು ಸಹ ರಾಜ್ಯ ಸರ್ಕಾರದಲ್ಲಿ ಕಡಿಮೆ ಆಗುತ್ತೆ. ಸೊ ಇದನ್ನ ನಾವು ಓವರ್ ಆಲ್ ಬಿಬಿಎಂಪಿಯ ಎಲ್ಲಾ ಕಾಮಗಾರಿಗಳನ್ನ ಏನು ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ, ರಾಜ್ಯ ಸರ್ಕಾರದ ಆದೇಶ ಇದೆ ಬಿಬಿಎಂಪಿ ಇಂದ ಕೊಡಬೇಕು ಅಂತ. ನಮಗೆ ಕೊಡಕ್ ಆಗೋದಿಲ್ಲ, ಇದನ್ನ ರಾಜ್ಯ ಸರ್ಕಾರದಿಂದ ಕೊಡಬೇಕಂತ ಮನವಿ ಮಾಡಿದೀವಿ. ರಾಜ್ಯ ಸರ್ಕಾರದ ಪರಿಶೀಲನೆಯಲ್ಲಿ ಇದು ಇದೆ. ನಾವು ರಸ್ತೆಗಳಿಗೂ ಪೇಮೆಂಟ್ ಅನ್ನ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಶ್ಯಾಮ್ ಕೊಡ್ತಾರೆ. ಶ್ಯಾಮ್, ರಾಜಕಾಲುವೆ ಕಾಮಗಾರಿಯಲ್ಲಿ ಬಿಲ್ ಪಾವತಿಯಲ್ಲಿ ಅಕ್ರಮ ನಡೆದಿದೆ, ಸರ್ಕಾರದ ಆದೇಶ ಉಲ್ಲಂಘನೆ ಆಗಿದೆ ಅಂತ ಗೌತಮ್ ಹೇಳ್ತಿದ್ದಾರೆ. ಆದ್ರೆ ಆಯುಕ್ತರು ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಏನೇನು ಆರೋಪ ಮಾಡ್ತಿದ್ದಾರೆ ಗೌತಮ್ ಅವರು? ಏನೇನು ದೂರು ಕೊಟ್ಟಿದ್ದಾರೆ? ಏನೋ ಬೆಂಗಳೂರಿನಲ್ಲಿ ಒಟ್ಟು 842 ಕಿಲೋಮೀಟರ್ ರಾಜಕಾಲುವೆ ಇದೆ. ಅದರಲ್ಲಿ 142 ಕಿಲೋಮೀಟರ್ ಉದ್ದ ರಾಜಕಾಲುವೆಗೆ ಕಾಂಕ್ರೀಟ್ ಅನ್ನ ಹಾಕಲಾಗಿದೆ. ಉಳಿದೆಲ್ಲ ಇರುವಂತದ್ದು ಕಚ್ಚಾ ಡ್ರೈನ್ಗಳೇ. ಆದ್ರೆ ಏನು ಈ ಹಿಂದೆ 2212 ಕಿಲೋಮೀಟರ್ ಉದ್ದ ರಾಜಕಾಲುವೆ ನಿರ್ಮಾಣಕ್ಕೆ
842 ಕೋಟಿ ರೂಪಾಯಿ ಒಂದು ಟೆಂಡರ್ ಅಮೌಂಟ್ ಇತ್ತು. ಅದರಲ್ಲಿ 671 ಕೋಟಿ ರೂಪಾಯಿ ಸರ್ಕಾರ ನಗರೋತ್ಥಾನ ಮತ್ತು ವಿಶೇಷ ಮೂಲಭೂತ ಸೌಕರ್ಯ ಅನುದಾನದಲ್ಲಿ ಕೊಡ್ತೀವಿ. ಉಳಿದಿದ್ದು 190 ಕೋಟಿ ರೂಪಾಯಿ ಏನಿದೆ ಅದನ್ನ ಪಾಲಿಕೆ ಅನುದಾನದಲ್ಲಿ ಭರಿಸಬೇಕು ಅಂತ ಸರ್ಕಾರ ಒಂದು ಆದೇಶದಲ್ಲೇ ತಿಳಿಸಿತ್ತು. ಆದ್ರೆ ಈ ಒಂದು ಬಿಬಿಎಂಪಿ ಲೆಕ್ಕಾಧಿಕಾರಿಗಳು ಏನು ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಸರ್ಕಾರದ ಒಂದು ಕಾನೂನನ್ನ ಉಲ್ಲಂಘನೆ ಮಾಡಿ ಆದೇಶ ಉಲ್ಲಂಘನೆ ಮಾಡಿ ಬಿಲ್ ಪೇಮೆಂಟ್ ಮಾಡಿದ್ದಾರೆ. ಮತ್ತೆ ಹಲವು ಏನು ಗುತ್ತಿಗೆದಾರರಿಗೆ ಮುಂಗಡವನ್ನ 5% ಕೊಡ್ಬೇಕಾಗಿತ್ತು, ಆದ್ರೆ 10% ಕೊಡ್ತಾ ಇದ್ದಾರೆ. ಮತ್ತೆ ಹೆಚ್ಚುವರಿ ಟೆಂಡರ್ ಪ್ರೀಮಿಯಂ ಮೊತ್ತದಲ್ಲಿ ಪಾಲಿಕೆ ಅನುದಾನ ಬದಲಿಗೆ ಏನು ಸ್ಪೆಷಲ್ ಇನ್ಫ್ರಾಸ್ಟ್ರಕ್ಚರ್ ಗ್ರಾಂಟ್ ಅನ್ನ ಕೊಟ್ಟಿದ್ದಾರೆ. ಹೀಗೆ ಹಲವು ಆರೋಪಗಳನ್ನ ಮಾಡಿ ಅವರು ಎಸಿಬಿಗೆ ಅವರು ದೂರನ್ನ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತ ಕೆಲವೊಂದು ದಾಖಲೆಗಳನ್ನು ಕೂಡ ಸಲ್ಲಿಸಿದ್ದಾರೆ. ಆ ಒಂದು ದಾಖಲೆಗಳು ನ್ಯೂಸ್ 18ಗೆ ಲಭ್ಯ ಆಗಿದ್ದು ಮೇಲ್ನೋಟಕ್ಕೆ ಇವ್ರು ಮಾಡಿರುವಂತಹ ಆರೋಪದಲ್ಲಿ ಹುರುಳಿದೆ ಅನ್ನೋ ಒಂದು ಅಂಶಗಳು ಕಂಡು ಬಂದಿದೆ. ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಬಿಎಂಪಿ ಕಮಿಷನರ್ ಅವರನ್ನು ಕೇಳಿದ್ರೆ ಈ ರೀತಿ ಹಣ ಪಾವತಿಯಲ್ಲಿ ಯಾವುದೇ ರೀತಿಯ ಒಂದು ನಿಯಮ ಉಲ್ಲಂಘನೆ ಮಾಡಲಿಲ್ಲ. ಏನು ಬಿಬಿಎಂಪಿ 190 ಕೋಟಿ ರೂಪಾಯಿ ಕೊಡಬೇಕಾಗಿತ್ತು ಹೆಚ್ಚುವರಿ ಏನು ಟೆಂಡರ್ ಪ್ರೀಮಿಯಂ ಅಮೌಂಟ್ ಮತ್ತೆ ಏನು ಎಸ್ಕಲೇಷನ್ ಚಾರ್ಜಸ್, ಅದನ್ನ ನಾವು ರಾಜ್ಯ ಸರ್ಕಾರನೇ ಭರಿಸಬೇಕು ಅಂತ ಪತ್ರ ಬರ್ತಿದ್ದೀವಿ. ಸರ್ಕಾರದ ಅನುಮೋದನೆಗೆ ಕಾಯ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಆದ್ರೆ 82% ಅಷ್ಟು ಕಾಮಗಾರಿ ಮುಗಿದಿದ್ದು, ಅದರ ಪೇಮೆಂಟ್ ಕೂಡ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಥ್ಯಾಂಕ್ ಯು ಶ್ಯಾಮ್.